ಹಾಯ್ ಗಾಯ್ಸ್, ಹೀಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ನಿಮ್ಮ ಮಲ್ಲೇಶ್ ಪವಾರ್. ಸೊ ಇವತ್ತೇನಪ್ಪ ಅಂದರೆ ಗುರುವಾರ ಇದೆ. ಗುರುವಾರ ಸ್ಪೆಷಲ್ ಏನಪ್ಪ ಅಂದರೆ ಶಿರಡಿ ಸಾಯಿಬಾಬಾದು ವಾರ ಇರುತ್ತೆ ಇವತ್ತು. ಸೊ ಹಾಗಾಗಿ ನಾವು ಕೂಡ ಏನಪ್ಪ ಅಂದರೆ ಶಿರಡಿ ಸಾಯಿಬಾಬಾ ಮಂದಿರ ಹೋಗ್ತಾ ಇದ್ದೀವಿ. ಶಿರಡಿ ಅನ್ನೋಕ್ಕಿಂತ ಏನಪ್ಪ ಅಂದರೆ ಬಿಜಾಪುರಲ್ಲಿ ಶಿರಡಿ ಸಾಯಿಬಾಬಾ ಮಂದಿರ ಅದ. ದೊಡ್ಡದಾದ, ಭಾರಿ ಸೂಪರ್ ಅದ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಅದೇನಪ್ಪ ನಾನು ನಿಮಗೆ ಅಲ್ಲಿ ಹೋದ್ಮೇಲೆ ಏನಪ್ಪ ಅಂದರೆ ಅದ್ರ ಟೋಟಲ್ ಆಗಿ ಡೀಟೇಲ್ಸ್ ಏನಪ್ಪ ನಾನು ನಿಮಗೆ ಏನಪ್ಪ ತೋರಿಸ್ತೀನಿ. ಬಟ್ ಅಲ್ಲಿ ಫೋನ್ ಹಲೋ ಇತ್ತಪ್ಪ ಅಂದರೆ ವೀಡಿಯೋ ಮಾಡೋದು ಹಲೋ ಇತ್ತಪ್ಪ ಅಂದರೆ ನಿಮಗೆ ಖಂಡಿತ ನಾನು ಏನಪ್ಪ ಅಂತ ತೋರಿಸ್ತೀನಿ. ಸೊ ಯಾರು ನೋಡ್ತಾ ಇದ್ದೀವಿ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಅಂದರೆ ನಿಮಗೆ ನಮ್ಮ ವಿಡಿಯೋ ನಿಮ್ಮ ತನಕ ಬರ್ತದೆ. ಸೊ ಹಾಗಾಗಿ ಏನಪ್ಪ ಅಂದರೆ ಮತ್ತೆ ಕೊನೆವರೆಗೂ ನೋಡಿ, ಯಾರು ನೋಡ್ತಾ ಇದ್ದೀವಿ ಕೊನೆವರೆಗೂ ನೋಡಿ, ಅಂದರೆ ನಿಮಗೆ ಕೂಡ ಏನಪ್ಪ ಅಂದರೆ ಶಿರಡಿ ಸಾಯಿಬಾಬಾ ದರ್ಶನ ಸಿಗುತ್ತೆ, ನೀವು ಕೂಡ ನೋಡಬಹುದು. ಸೊ ಈಗ ಬಂದೀವಿ ಫ್ರೆಂಡ್ಸ, ಸಾಯಿಬಾಬಾ ಬಂದರಿಗೆ ಬಂದುಬಿಟ್ಟಿದ್ವಿ. ಈಗ ಅದು ಟೆಂಕಾಯಿ ಎಲ್ಲ ತೊಗೊಂಡಿದ್ದೀವಿ. ಈಗ ಎಂಟ್ರ್ ಆಗ್ತಿದ್ವಿ. ಇಲ್ಲಿ ಚಪ್ಪಲ್ ಏನಪ್ಪ ಅಂದ್ರೆ ಬಿಟ್ಟು ಎಂಟ್ರ್ ಆಗ್ತಿದ್ವಿ. ಈಗ ಎಂಟ್ರ್ ಆಗಿ ಮುಂಚೆ ಏನಪ್ಪ ಅಂದರೆ ಅಲ್ಲಿ ಕಾಲಲ್ಲಿ ಏನಪ್ಪ ನೀರು ಹಾಕಿ ಏನಪ್ಪ ಅಂದರೆ ಹೋಗ್ಬೇಕಾಗ್ತದೆ. ಸೊ ಅಲ್ಲಿ ವ್ಯವಸ್ಥೆ ಆಗಿದೆ. ಸೊ ಸೂಪರಾಗಿದೆ, ಅದು ಒಂದು ಮಸ್ತ್ ಅನಿಸುತ್ತೆ. ಸೊ ಈಗ ಎಂಟ್ರ್ ಆಗ್ತಿದ್ವಿ ಫ್ರೆಂಡ್ಸ್. ಈಗ ನೋಡ್ತಾ ಇರಲ್ಲ ಗುಡಿ, ಅದೇ ಸಾಯಿಬಾಬಾ ಮಂದಿರ, ಶಿರಡಿ ಸಾಯಿಬಾಬಾ ಮಂದಿರ. ಇದು ಬಂದುಬಿಟ್ಟು ವಿಜಯಪುರ ಅಂದರೆ ಬಿಜಾಪುರ ಕೀರ್ತಿನಗರದಲ್ಲಿ ಬರುತ್ತೆ. ಕೀರ್ತಿನಗರ ಎಲ್ಲಿ ಬರುತ್ತಪ್ಪ ಅಂದರೆ ಬಸ್ ಸ್ಟ್ಯಾಂಡಿಗೆ ಬಂದಂತ ಬಸ್ ಸ್ಟ್ಯಾಂಡಿಗೆ ಬಾಗಲಕೋಟೆ ರೋಡ್ ಹೋಗುತ್ತಲ್ಲ, ಅಲ್ಲಿಗೆ ಎಂಟ್ರ್ ಆಗುತ್ತೆ. ಸೊ ಅಲ್ಲಿ ಏನಪ್ಪ ಅಂದರೆ ಇದು ಎಕ್ಸಾಕ್ಟ್ ಅನ್ನೋಕ್ಕಿಂತ ಏನಪ್ಪ ಅಂದರೆ RTO ಆಫೀಸ್ ಹತ್ರ ಬರುತ್ತೆ ಶಿರಡಿ ಸಾಯಿಬಾಬಾ ಮಂದಿರ. ಸೂಪರ್ ಇದೆ. ನೀವು ಯಾರ್ಯಾರು ಏನಪ್ಪ ಒಂದ್ಸಲ ವಿಸಿಟ್ ಆಗಿರಿ, ಯಾರು ಆಗಬೇಕು ಅನ್ಕೊಂಡ್ರೆ ವಿಸಿಟ್ ಆಗಿರಿ, ಮಸ್ತ್ ಅನಿಸುತ್ತೆ, ಸೂಪರ್ ಅನಿಸುತ್ತೆ. ಸೊ ನಾವು ಕೂಡ ಏನಪ್ಪ
ಬ್ಯೂಟಿಫುಲ್ ಸೂಪರ್ ಆಗಿದೆ ಮಾಡಿದ್ದಾರೆ ಫ್ರೆಂಡ್ಸ್. ದೀಪದಿಂದ ಏನಪ್ಪ ಅಂದರೆ ತ್ರಿಶೂಲ ರೂಪ ಆಕಾರ ಕೊಟ್ಟಿದ್ದಾರೆ. ಸೂಪರ್ ಆಗಿ ಕಾಣಿಸ್ತಾ ಇದೆ, ಮಸ್ತ್ ಕಾಣಿಸ್ತಾ ಇದೆ. ಇದು ಎಕ್ಸ್ಪೆಷಲ್ ಏನಪ್ಪ ಅಂದರೆ ಪ್ರತಿ ವಾರ ಗುರುವಾರ ಏನಪ್ಪ ಅಂದರೆ ಇದು ವಿಶೇಷ ಪೂಜೆ ನಡೀತದೆ 9 ಗಂಟೆಗೆ. ಸೊ ಹಾಗಾಗಿ ಏನಪ್ಪ ಅಂದರೆ ಗುರುವಾರ ಖಂಡಿತ ಯಾರ್ಯಾರು ವಿಸಿಟ್ ಕೊಡ್ಬೇಕು ಅಂದ್ಕೊಂಡಿರಿ ಕಂಪಲ್ಸರಿ ಬಂದೇನಪ್ಪ ಒಂದ್ಸಲ ವಿಸಿಟ್ ಕೊಡಿ. ಭಾಳ ತೃಪ್ತಿ ಅನಿಸುತ್ತೆ, ಶಾಂತಿ ಅನಿಸುತ್ತೆ. ಸೊ ಸೂಪರ್ ಕಾಣ್ತಾ ಇದೆ. ತ್ರಿಶೂಲ ಎಲ್ಲ ಟೋಟಲಿ ದೀಪದಲ್ಲಿ ಏನಪ್ಪ ಅಂದರೆ ಆಕಾರ ಕೊಟ್ಟಿದ್ದಾರೆ, ತ್ರಿಶೂಲ ಆಕಾರ ಕೊಟ್ಟಿದ್ದಾರೆ ದೀಪದಲ್ಲಿ. ಸೊ ಸೂಪರ್ ಮಸ್ತ್ ಕಾಣ್ತಿದೆ ಫ್ರೆಂಡ್ಸ್, ನೋಡೋಕ್ಕಂತೂ ಅದ್ಭುತ ಕಾಣಕತ್ತಿದೆ. ಸೊ ನೋಡಿ ಫ್ರೆಂಡ್ಸ್ ನೀವು ಕೂಡ. ಹಾಗೆ ಈ ಚಾನಲ್ ಯಾರ್ಯಾರು ಹೊಸೊಬ್ಬರಿದ್ರಿ, ಯಾರು ನೋಡ್ತಾ ಇದ್ರಿ, ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ಸಪೋರ್ಟ್ ಮಾಡಿ, ಮತ್ತು ಹೊಸೊಬ್ಬರು ಇದ್ದವ್ರು ಏನಪ್ಪ ಅಂದರೆ ಈ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಈ ವಿಡಿಯೋ ನಿಮ್ಮ ತನಕ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ ಫ್ರೆಂಡ್ಸ್ ಇದು ಎಲ್ಲ ಏನಪ್ಪ ಅಂದರೆ ಬರೆದಿದ್ದಾರೆ, ಶ್ರೀ ಸಾಯಿಬಾಬಾ ಅಂತ ಬರೆದಿದ್ದಾರೆ. ಅದು ಸೂಪರ್ ಕಾಣ್ತಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ನಿಮಗೆ ತೋರಿಸ್ತೀನಿ. ಅದ್ಭುತವಾದ ಸೂಪರ್ ಮಸ್ತ್ ಏಕ್ ನಂಬರ್ ಬರೀ ಹೂವಿನಿಂದನೇ ಶಿರ್ಡಿ ಸಾಯಿಬಾಬಾದ ಏನಪ್ಪ ಅಂದರೆ ರೂಪ ತೆಗೆದಿದ್ದಾರೆ. ಸೊ ಸೂಪರ್ ಎಕ್ಸಲೆಂಟ್ ಬ್ರದರ್. ಸೊ ನಾನು ಭೀ ಫಸ್ಟ್ ಟೈಮ್ ನೋಡಕತ್ತೀನಿ, ಮಸ್ತ್ ಅದ ನೋಡಿ ನೀವೊಂದ್ಸಲ. ಮಸ್ತ್ ಅದಲ್ಲ, ಸೂಪರ್ ಕಾಣ್ತಿದೆ. ಎಲ್ಲ ಟೋಟಲ್ ಏನು ನೋಡ್ತಿದ್ದೀರಲ್ಲ ನೀವು, ಎಲ್ಲ ಹೂವದಲ್ಲಿ ಮಾಡಿದ್ದಾರೆ. ಮಸ್ತ್ ಅದ, ಏಕ್ ನಂಬರ್. ನನಗಂತೂ ಭಾಳ ಖುಷಿ ಆಯಿತು. ಯಾಕಂದರೆ ಭಾಳ ದಿನ ಆಯ್ತು ನಾನು ಶಿರ್ಡಿ ಸಾಯಿಬಾಬಾ ಮಂದಿರ ಏನಪ್ಪ ಅಂದ್ರೆ ಹೋಗಿರಲಿಲ್ಲ. ಸೊ ಈಗ ಬಂದಿದ್ದೀವಿ, ಮಸ್ತ್ ಕಾಣಕತ್ತದ, ಸೂಪರ್ ಅದ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಾನು ಅನ್ಕೋತೀನಿ ನಿಮಗೂ ಕೂಡ ಇಷ್ಟವಾಗಿದೆ ಅಂತ. ಯಾಕಂದರೆ ಮಸ್ತ್ ನೋಡೋಕ್ಕೂ ಒಂಥರ ಮಸ್ತ್ ಕಾಣಕತ್ತದ. ಸೇಮ್ ಮಾಡಿದ್ದಾರೆ. ಯಾಕಂದರೆ ಸೇಮ್ ಯಾವ ರೀತಿ ಏನಪ್ಪ ಅಂದ್ರೆ ಡಿಸೈನ್ ಆಗಿ ಕಲರ್ ತುಂಬಿ ಮಾಡ್ತಾರಲ್ಲ, ಸೊ ಅದೇ ರೀತಿ ಏನಪ್ಪ ಅಂದರೆ ಹೂವು ಹಾಕಿ ಮಾಡಿದ್ದಾರೆ. ಇಲ್ಲಿ ಫ್ರೆಂಡ್ಸ್ ಚಪ್ಪಲ್ ಬಿಡೋದಿರ್ತದೆ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೇನಪ್ಪ ನಾವು ಬರುವಾಗ ಮನೆಯಿಂದ ಬರುವಾಗ ಇಲ್ಲಿ ಎಂಟ್ರ್ ಆಗ್ತೀವಲ್ಲ, ಅಲ್ಲಿ ಏನಪ್ಪ ಅಂದರೆ ನಾವು ತೆಂಗಿನಕಾಯಿ ಆಗಲಿ, ಹೂವು ಆಗಲಿ, ಎಣ್ಣೆ ಆಗಲಿ ಇಲ್ಲಿಂದ ತಗೊಳ್ಬೋದು. ಸೊ ಇಲ್ಲಿ ನಮ್ಮ ಸಾಯಿಬಾಬಾದ ಏನಪ್ಪ ಅಂದರೆ ಮೂರ್ತಿಗಳೆಲ್ಲ ಇರುತ್ತೆ, ಎಲ್ಲ ಸಿಗುತ್ತೆ, ಮಸ್ತ್ ಸಿಗುತ್ತೆ. ನಾವು ಕೂಡ ತೊಗೊಂಡಿದ್ದೀವಿ. ಸೊ ಇಲ್ಲೇನಪ್ಪ ಅಂದರೆ ಎಲ್ಲ ವ್ಯವಸ್ಥೆ ಇದೆ. ಎಲ್ಲ ಮೂರ್ತಿ, ಬುಕ್ಸು, ಮತ್ತು ಡೈರಿಗಳಾಗಲಿ, ಚಾವಿ ಕ್ಲಿಪ್ಸ್ ಆಗಲಿ ಎಲ್ಲ ಟೋಟಲ್ ಎಲ್ಲ ಸಿಗ್ತವೆ ಇಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಜಸ್ಟ್ ಶಿರ್ಡಿ ಸಾಹೇಬಿಂದ ಮಂದಿರಿಂದ ಜಸ್ಟ್ ಬಂದೀವಿ. ಈಗ ಊಟ ಮಾಡಬೇಕು. ಊಟ ಮಾಡಿ ಏನಪ್ಪ ಅಂದರೆ ನಾರ್ಮಲಿ ಮಲಗಬೇಕು, ಬೆಳಗ್ಗೆ ಎದ್ದೇಳಬೇಕು. ಸೊ ಹಾಗಾಗಿ ಜಸ್ಟ್ ಬಂದೀವಿ. ಸೊ ಥಂಡಿ ಅಂತೂ ಭಾಳ ಸಿಕ್ಕಾಪಟ್ಟೆ ಅದ ಹೊರಗಡೆ. ಥಂಡಿ ಜಾಸ್ತಿ ಆಗಿದೆ ಇತ್ತೀಚೆಗೆ ಯಾಕೋ. ಸೊ ಯಾಕಂದ್ರೆ ಚಳಿಗಾಲ ಥಂಡಿ ಆಗಲೇಬೇಕು. ಸೊ ಯಾರ್ಯಾರು ನೋಡ್ತಾ ಇದ್ದಾರೆ ವಿಡಿಯೋ ನೋಡಿದವರಿಗೆ ಏನಪ್ಪ ಧನ್ಯವಾದಗಳು. ಸೊ ಹಾಗೆ ಸಪೋರ್ಟ್ ಮಾಡಿ. ಸೊ ಕೊನೆಯದಾಗಿ ಹೇಳೋದೇನಪ್ಪ ಅಂದರೆ ಯಾರ್ಯಾರು ಹೊಸೊಬ್ಬರು ಇದ್ರಿ, ಈ ವಿಡಿಯೋ ನೋಡಿದವರು ಯಾರು ಹೊಸೊಬ್ಬರು ಇದ್ರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತೀವಿ. ಬಾಯ್ ಗುಡ್ ನೈಟ್.